ಜೀವನ ಅನ್ನೋದು ಒಂದು ಸಮುದ್ರ ಇದ್ದಂತೆ. ಯಾವಾಗ ಯಾವ ಅಲೆ ಬಂದು ಅಪ್ಪಳಿಸ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ತುಳಿದು ಬದುಕುವವರ ಮುಂದೆ ತಿಳಿದು ಬದುಕು, ಅಳೆದು ಬದುಕುವವರ ಮುಂದೆ ಬೆಳೆದು ಬದುಕು. ಬದುಕು ಬದಲಾಗಬೇಕಾದ್ರೆ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನೂ ಇಲ್ಲದಿದ್ದಾಗ ನೀ ಯಾರು ಅಂತಾರೆ. ಇದೇ ಜೀವನ. ಕಳೆದು ಹೋದ ದಿನದ ಬಗ್ಗೆ ಚಿಂತೆ ಬೇಡ, ಇವತ್ತಿನ ಈ ಕ್ಷಣದ ಬಗ್ಗೆ ಚಿಂತಿಸೋಣ. ಮಾತ್ ಕಲಿಯೋಕೆ 3 ವರ್ಷ ಬೇಕು, ಅದೇ ಹೇಗ್ ಮಾತಾಡಬೇಕು ಅಂತ ಕಲಿಯೋಕೆ ಜೀವನ ಪೂರ್ತಿ ಬೇಕು. ಯಾವ ವ್ಯಕ್ತಿಯೂ ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ದೇವರ ಮೇಲೆ ವಿಶ್ವಾಸ ಇಡ್ತಾನೋ, ದೇವರು ಕೂಡ ಆ ವ್ಯಕ್ತಿಯ ವಿಶ್ವಾಸವನ್ನು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕಳೆದುಕೊಳ್ಳಲು ಬಿಡೋದಿಲ್ಲ. ಬದುಕು ಎನ್ನುವ ಪುಸ್ತಕದಲ್ಲಿ ದೇವರು ಮೊದಲನೇ ಪುಟದಲ್ಲಿ ಜನನ, ಕೊನೆಯ ಪುಟದಲ್ಲಿ ಮರಣವನ್ನ ಬರೆದಿಡ್ತಾನೆ. ಆದ್ರೆ ಮಧ್ಯದಲ್ಲಿ ಖಾಲಿ ಪುಟವನ್ನ ಹಾಗೇ ಬಿಟ್ಟಿರ್ತಾನೆ. ಯಾಕಂದ್ರೆ ಅಲ್ಲಿ ನೋವು ನಲಿವುಗಳನ್ನ ನಾವೇ ಬರೆದುಕೊಳ್ಬೇಕು. ಕತ್ತಲಲ್ಲಿ ನಡೆಯುವಾಗ ಬೆಳಕಿನ ಅವಶ್ಯಕತೆ ಇದೆ, ಬಿಸಿಲಲ್ಲಿ ನಡೆಯುವಾಗ ನೆರಳಿನ ಅವಶ್ಯಕತೆ ಇದೆ.